ಮತ್ತು ಸುಮಾರು ಒಂದು 4 ವರ್ಷದ ಬಳಿಕ ಜೇನುಕಲ್ ಸಿದ್ದೇಶ್ವರ್ಗೆ ಹೋಗ್ತಾಯಿದ್ದೀವಿ. ಅರಸೀಕೆರೆ ತಾಲೂಕಿನಲ್ಲಿರ್ತಕ್ಕಂಥ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಕಾರ್ನಲ್ಲಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದರದ್ದೊಂದು ಸಣ್ಣ ವ್ಲಾಗ್ ಮಾಡ್ಕೊಂಬರೋಣ. ಅರಸೀಕೆರೆಯಿಂದ ಕೇವಲ 2 ಕಿಲೋಮೀಟ್ರ್ ದೂರದಲ್ಲಿದೆ ಈ ಬೆಟ್ಟ. ಇದು ಯಾದಾಪುರ ಅನ್ನೋ ಗ್ರಾಮದಲ್ಲಿದೆ. ಅರಸೀಕೆರೆಯಿಂದ ಬಸ್ ಸೌಲಭ್ಯ ಕೂಡ ಇಲ್ಲಿದೆ ಮತ್ತು ಆಟೋಗಳು ಕೂಡ ಬರ್ತವೆ. ಇದೆ ಜೇನುಕಲ್ ಸಿದ್ದೇಶ್ವರ ಗೋಪುರ, ಬೆಟ್ಟದ ಗೋಪುರ. ಜೇನುಕಲ್ ಸಿದ್ದೇಶ್ವರ ಕಟ್ಟಿರೋದು ಸುಮಾರು ವರ್ಷ ಆಗಿದೆ ಕಟ್ಟಿ. ಅದೇ ಮಗಳ, ಬನ್ನಿ ಗೋಪುರದ ಒಳಗಡೆಯಿಂದ ಜೇನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ. ಓಯ್ ಬಾ. ಹೋಗೋಣ ಹೋಗೋಣ. ಗೋಪುರದ ಪ್ರವೇಶ ದ್ವಾರ ನೋಡಿ. ಈ ಬೆಟ್ಟ ಹತ್ತದ್ರೊಳಗೆ ಈಗ ಇರೋದು. ಬೆವರು ಕಡ್ದು ಹೋಗುತ್ತೆ ಈಗ. ಇಲ್ಲಿ ಹೋಗ್ತಿದ್ದೆ ಬಾಬಾ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಸ್ಟಿಕ್ ತರ್ಬೇಕಾಯ್ತು ಕಣೈತಿ. ಬಾಯ್ ಬಾಯ್ ಎಲ್ಲ ಕಣ. ಆಯ್ ಜಿಜ್ಜಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಮಗಳೇ? ಎಲ್ಲಿ ಹೋಗ್ತಾ ಇದ್ದೀವಿ ಮಗಳೇ? ಜಿಜ್ಜಿಗೆ ಹೋಗ್ತಾ ಇದ್ದೀವಿ. ಬೆಟ್ಟದ ಮೆಟ್ಲುಗಳು ತುಂಬ ಕಡ್ದಾಗಿರೋದ್ರಿಂದ ಹತ್ತೋದ್ರೊಳಗೆ ಸ್ವಲ್ಪ ಸುಸ್ತಾಗುತ್ತೆ. ಆಗಲೇ ನೋಡಿ ನನಗಾಗಲೇ ಬೆವರು ಹರಿತಾ ಇದೆ. ಯಾಕಂದರೆ ತುಂಬ ವರ್ಷದ ಬಳಿಕ ಬೆಟ್ಟ ಹತ್ತುತ್ತಾ ಇರೋದು. ಕಾಲೆಲ್ಲ ನೋವಾಗಿದೆ. ಈಗ ಒಳ್ಳೆ ಟೈಮಿಗೆ ನನ್ನ ಮಗಳನ್ನ ಯಾವುದೋ ಹುಡುಗ ಎತ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದಾನೆ. ಅದರಿಂದ ನನಗೆ ಅಲ್ಲಿ ಮುಂದೆ ಹೋಗ್ತಾಯಿದ್ದೇನೆ ನೋಡಿ. ನನಗೆ ಸ್ವಲ್ಪ ಅಗ್ರ ಆಯಿತು. ಇಲ್ಲ ಅಂದರೆ ಇನ್ನೂ ಸುಸ್ತಾಗ್ಬಿಡ್ತಿದೆ. ಆದರೆ ತುಂಬ ವರ್ಷ ಆದಮೇಲೆ ಬೆಟ್ಟ ಹತ್ತುತ್ತಾ ಇದ್ದೀನಿ. ತುಂಬ ಸುಸ್ತಾಗ್ತಿದೆ. ಇದಕ್ಕೆ ಹತ್ತತ್ರ 4 ವರ್ಷ ಆಯಿತು ನಾನು ಇಲ್ಲಿ ಬೆಟ್ಟ ಹತ್ತಿ. ಈಗ ಬಂದು ಹತ್ತುತ್ತಾ ಇದ್ದೀವಿ. ಬಾ ಅಂತೂ ಬೆಟ್ಟ ತುದಿ ಬಂದು ಅಷ್ಟು ಕಷ್ಟಪಟ್ಟು ಹತ್ಕೊಂಡ್ಬಂದಿದ್ದು ಇಲ್ಲಿ ಬೆಟ್ಟ ತುದಿ ಬರ್ತಿದ್ದಾಗೆ ಸಂತೋಷ ಆಗ್ತಾಯಿದೆ. ಸ್ವಲ್ಪ ಸುಸ್ತು ಕಡಿಮೆ ಆಗ್ತಾಯಿದೆ. ಬನ್ನಿ ಜೇನುಕಲ್ ಸಿದ್ದೇಶ್ವರನ ದರ್ಶನ ಮಾಡ್ಕೊಂಡು ದೇವಸ್ಥಾನ ನೋಡೋಣ. ಇದೆ ಜೇನುಕಲ್ ಸಿದ್ದೇಶ್ವರನ ಬಂದೋಣ. ಇದೆ ದೇವಸ್ಥಾನ. ಹತ್ಕೊಂಡು ಬಂದ್ವಿ ಅಂತೂ ಇಂತೂ. ದೇವಸ್ಥಾನದ ದೊಡ್ಡ ಗಂಟೆ ಹಾಕಿದ್ದಾರೆ. ಮೊದಲಿದಿರಲಿಲ್ಲ, ಮೋಸ್ಟ್ಲಿ ಹೀಗೆಲ್ಲ ಹಾಕಿರ್ಬೋದು. ವ್ಯೂ ನೋಡಿ ತುಂಬ ಚೆನ್ನಾಗಿದೆ.
ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡ್ತಿದ್ರೆ ಬೆಟ್ಟದ ಕೆಳಗಿನ ಊರು, ಸುತ್ತ ಹಸಿರು ತೆಂಗಿನ ಮರಗಳು ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಬೆಟ್ಟ ರೇಣುಕಾಸಿದ್ದೇಶ್ವರನ ಸುತ್ತ ಬರೀ ಬಂಡೆಗಳೇ, ಮಧ್ಯದಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ, ಓಪನ್ ಆಗಿದೆ. ಅಂತ ಇಂತ ಬಂದು ಬೆಟ್ಟಕ್ಕೆ ಈ ಕಡೆ ನೋಡ್ತಾ ಇದ್ದೀರಲ್ಲ, ಇದು ಶ್ರೀಯವರ ಬಲಪಾದ, ರೇಣುಕಾಸಿದ್ದೇಶ್ವರರ ಬಲಪಾದ. ಆ ಕಡೆ ಹಿಂದೆಗಡೆ ರೇಣುಕಾಸಿದ್ದೇಶ್ವರ ಎಡಪಾದ ಇದೆ. ಇಲ್ಲಿ ಯಾವುದೇ ಥರ ಮೂರ್ತಿಯ ಪೂಜನೆ ಮಾಡೋದಿಲ್ಲ. ಬೆಟ್ಟದ ಕೆಳಗಡೆ ರೇಣುಕಾಸಿದ್ದೇಶ್ವರರ ಮೂರ್ತಿ ಇದೆ, ಆದರೆ ಬೆಟ್ಟದ ಮೇಲ್ಗಡೆ ಪಾದಗಳ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಪಾದದ ಗುರುತಿದೆ, ಆ ಪಾದದ ಗುರುತನ್ನು ಪೂಜೆ ಮಾಡೋದು. ಇದು ಬಲಗಡೆ ಪಾದದ ಗುರುತು, ಈ ಕಡೆ ಎಡಗಡೆ ಪಾದದ ಗುರುತು ತೋರಿಸ್ತೀನಿ ಬನ್ನಿ. ಇದು ಅಲ್ಲಿ ಕಾಣ್ತಿದೆಯಲ್ಲ, ಇದು ಎಡಗಡೆ ಪಾದದ ಗುರುತು. ಪೂಜೆ ಎಲ್ಲ ಮುಗೀತು. ಈಗ ಪೂಜೆ ಮುಗಿಸ್ಕೊಂಡು ಬೆಟ್ಟದಿಂದ ಇಳಿತಾ ಇದ್ದೀವಿ. ಇಳಿದ್ಬಿಟ್ಟು ಹೋಗೋಣ. ಅಲ್ಲಿ ನೋಡಿ ನಮ್ಮ ಶ್ರೀಮತಿ, ನಮ್ಮ ಮಗಳು ಹೋಗ್ತಾ ಇದ್ದಾರೆ. ಮಗಳು ಮಲಗಿಬಿಟ್ಟಿದ್ದಾಳೆ. ಈಗ ಬಂದ ನಾವು ಅವಾಗಲೇ ಬಂದು ಬೆಳಗ್ಗೆ ಬೇಗ